ನಮಸ್ಕಾರ. ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ನಿನ್ನೆಗೆ ಒಂದು ಟ್ವಿಟರ್ ಮುಖಾಂತರ ಇದರಲ್ಲಿ ಟೆಲಿಗ್ರಾಮ್ ಲಿಂಕ್ ಒಳಗಡೆ ಒಂದು ಕಾರ್ಯಪ್ರಭಾರದ ಬಗ್ಗೆ ಮಾಹಿತಿಯನ್ನು ಅಂದರೆ ವರ್ಕ್ಲೋಡ್ ಬಗ್ಗೆ ಒಂದು ಟೆಲಿಗ್ರಾಮಲ್ಲಿ ಶೇರ್ ಮಾಡಿರುವಂತಹದ್ದು ಅಧಿಕಾರಿಗಳು. ಅದರ ಬಗ್ಗೆ ಒಂದು ವಿಡಿಯೋ ಕೂಡ ನಾನು ಮಾಡಿ ನಿನ್ನೆ ಶೇರ್ ಮಾಡಿದ್ದೇನೆ. ಯಾವ ರೀತಿಯಾಗಿ ಅವರು ಕಾರ್ಯಪ್ರಭಾರವನ್ನು ವಹಿಸಿಕೊಡ್ತಾರೆ ಈ ಆಯ್ಕೆಯಾಗುವಂಥ ಅಭ್ಯರ್ಥಿಗಳಿಗೆ ಅನ್ನೋದ್ರ ಬಗ್ಗೆ ಅವರು ಒಂದಷ್ಟು ಪಾಯಿಂಟ್ಗಳನ್ನು ಅಲ್ಲಿ ನೋಟನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾಳೆಯಿಂದ ಏನಾಗುತ್ತಪ್ಪ ಅಂತಂದರೆ ನಿಮಗೆ ಆ್ಯಸ್ ಪರ್ ದ ಟೈಮ್ ಟೇಬಲ್ ಪ್ರಕಾರ ನೋಡ್ಬೋದು. ಇಲ್ಲಿ ನಾಳೆ 23 ತಾರೀಕಿದೆ. ನಾಳೆಯಿಂದ ನಿಮಗೆ ಮೆರಿಟ್ ಪಟ್ಟಿ ಅನ್ವಯ ಕಾಲೇಜು ಆಯ್ಕೆ ಕೌನ್ಸಿಲಿಂಗ್ ನಡೆಸುವ ದಿನಾಂಕಗಳು 23ರಿಂದ 27ನೇ ತಾರೀಕಿಗೆ ಏನು ಮಾಡ್ತಾರೆ ಅಂತಂದರೆ ಮೆರಿಟ್ ಪಟ್ಟಿ ಅನ್ವಯ ಮೆರಿಟ್ ಪಟ್ಟಿಯದ ಒಂದು ಆಧಾರದ ಮೇಲೆ ಕಾಲೇಜು ಕೌನ್ಸಿಲಿಂಗನ್ನು ನಡೆಸ್ತಾರೆ. ನಾಳೆಯಿಂದ ನಿಮಗೆ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ಕಾಲೇಜುಗಳಲ್ಲಿ ಎಲ್ಲಿ ಅವರು ಹೇಳಿದ ಹಾಗೆ ಕಾರ್ಯಪ್ರಭಾರದ ಮೇಲೆ ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲಿ ವರ್ಕ್ಲೋಡ್ ಜಾಸ್ತಿ ಇರುತ್ತೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮುಂದುವರಿಸಲು ಎಸ್ ಅಂತ ಹಾಕಿರ್ತೀರಾ, ಅಂದರೆ ಅದೇ ಕಾಲೇಜಲ್ಲಿ ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಜಾಸ್ತಿ ಒತ್ತನ್ನು ಅವ್ರು ಕೊಟ್ಟಿದ್ದಾರೆ ಅಲ್ಲಿ. ಓಕೆ, ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವರೇ ಏನು ಮಾಡಿದಾರಪ್ಪ ಅಂದರೆ ಎಸ್ ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲಿ ಈ ಕಾಲೇಜಲ್ಲಿ ಮುಂದುವರಿಸ್ಬೇಕಂತ ಮಾಡಿದ್ದೀನಿ ಅಂತ. ಅಲ್ಲೇನಾದರೂ ಕಾರ್ಯಪ್ರಭಾರ ಜಾಸ್ತಿ ಇದ್ದರೆ ಅವ್ರುಗಳಿಗೆ ಅಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಕೊಡ್ತೀವಿ. ಇಲ್ಲ ಅಂತಂದರೆ ಅಲ್ಲಿ ವರ್ಕ್ಲೋಡ್ ಕಡಿಮೆ ಇದ್ದರೆ ಬೇರೆ ಕಾಲೇಜಿಗೆ ನಾವೇನು ಮಾಡ್ತೀವಿ, ನಿಮಗೆ ಕಾರ್ಯಪ್ರಭಾರ ಎಲ್ಲಿ ಜಾಸ್ತಿ ಇರುತ್ತೆ, ವರ್ಕ್ಲೋಡ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ನಾವು ಹಾಕ್ತೀವಿ ಅಂತ ಆ ಒಂದು ಮಾಹಿತಿಯನ್ನು ಅವರು ಟೆಲಿಗ್ರಾಮಲ್ಲಿ ಶೇರ್ ಮಾಡಿರುವಂಥದ್ದು. ಬಟ್ ನಾಳೆಯಿಂದ ಯಾರು ಫ್ರೆಶ್ ಕನೆಕ್ಟ್ ಇದ್ದಾರೆ, ಹೊಸಬರಿದ್ದಾರೆ ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವರೇ ಅವರುಗಳ ಒಂದು ಏನು ಮಾಡಿದ್ರೆ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಒಂದು ಪಾಯಿಂಟ್ ಜಾಸ್ತಿನೇ ಇದೆ. ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಒಂದು ಪಾಯಿಂಟ್ಗಳನ್ನು ಜಾಸ್ತಿ ಕೊಡ್ತಾರೆ. ಆ್ಯಸ್ ಪರ್ ಅವರು ಹೇಳಿದ ಹಾಗೆ PhD ಎಕ್ಸ್ಪೀರಿಯನ್ಸ್ ಇದ್ದರೆ, ಸ್ಪೆಷಲಿ ಗೌರ್ಮೆಂಟ್ ಕಾಲೇಜಲ್ಲೇ ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರುಗಳಿಗೆ ಸ್ವಲ್ಪ ಪಾಯಿಂಟ್ಗಳು ಜಾಸ್ತಿ ಆಗ್ತವೆ. ಯಾಕಂದರೆ ಅವ್ರ ಕ್ಯಾಲ್ಕುಲೇಷನ್ ಕೂಡ ಅವರು ಲಾಸ್ಟ್ ಟೈಮ್ ನಾವು ಸುಮಾರು ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೇನೆ. ಸೊ ಹೀಗಾಗಿ ನನಗನ್ನಿಸ್ತಾ ಇದೆ ಏನಪ್ಪ ಅಂದರೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರು ತಮ್ಮ ಎಲ್ಲಿ ಕಾಲೇಜಲ್ಲಿ ಇರ್ತಾರೆ ಅಲ್ಲಿ ಕಂಟಿನ್ಯೂ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಯಾರು ಫ್ರೆಶರ್ ಇರ್ತಾರೆ ಅವ್ರ ಪರ್ಸೆಂಟೇಜ್ ಚೆನ್ನಾಗಿರುತ್ತೆ, ಕ್ವಾಲಿಫಿಕೇಷನ್ MPhil PhD ಆಗಿದ್ದರೆ ಅಂಥ ಅಭ್ಯರ್ಥಿಗಳು ಕೂಡ ಸೀಟ್ ಏನಂದರೆ ಕಾಲೇಜುಗಳು ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ಆಫ್ ಅದರಲ್ಲೂ ಕೂಡ PhD ಮತ್ತು MPhil ಕೂಡ ಕಡಿಮೆ ಇದ್ದರು ಅಂದರೆ ಮತ್ತು ಸೇಮ್ ಕ್ವಾಲಿಫಿಕೇಷನ್ ಇತ್ತು, PG ಕ್ವಾಲಿಫಿಕೇಷನ್ ಇದ್ದಾಗ ಅವ್ರುಗಳ ಸೇಮ್ ಕ್ವಾಲಿಫಿಕೇಷನ್ ಇತ್ತು ಅಂದರೆ ಅಲ್ಲಿ ಪರ್ಸೆಂಟೇಜ್ ಬೇಸಸ್ ಮೇಲೆ ಅವರುಗಳಿಗೆ ಅಲಾಟ್ಮೆಂಟ್ ಕೌನ್ಸಿಲಿಂಗನ್ನು ಮಾಡ್ತಾರೆ.